ಹಿಂದೆ BJP ಸರ್ಕಾರ ಇತ್ತು, ನಮಗೆ ಭಾಳ ಅನ್ಯಾಯ ಆಗಿದೆ ಅವ್ರ ಕಾಲದಲ್ಲಿ. ಈಗ ನೂತನವಾಗಿ ಮುಖ್ಯಮಂತ್ರಿಯವರು ಬಂದಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವರು ಕಾರ್ಮಿಕರ ಪರವಾಗಿದ್ದಾರೆ ಅಂತಕ್ಕಂಥದ್ದು ನಮಗೆ ತುಂಬ ನಂಬಿಕೆ. ಅದರಿಂದ ಅವರು ಮತ್ತು DK ಶಿವಕುಮಾರ್ ಅವರು ಸಹಿತನೇ ಕಾರ್ಮಿಕರ ಪರವಾಗಿದ್ದಾರೆ ಅಂತ ತುಂಬ ನಂಬಿಕೆ ಇದೆ. ಹಾಗೂ ಸಾರಿಗೆ ಮಂತ್ರಿಯವರು ರಾಮಲಿಂಗಾರೆಡ್ಡಿ ಅವರೂ ಸಹಿತನೇ ಕಾರ್ಮಿಕರ ಪರವಾಗಿದ್ದಾರೆ, ತುಂಬ ನಂಬಿಕೆ ಇದೆ. ಅದರಿಂದ ಈ ಕೈಗೊಂಬೆ ಸಂಘಟನೆಗಳ ಮಾತು ಕೇಳಬಾರ್ದು ನೀವು. 2 ಸಂಘಟನೆಗಳಿದೆ. ಆಮೇಲೆ ಚುನಾವಣೆ ಆಗಿಲ್ಲ 30 ವರ್ಷದ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಮಿಕರದ್ದು ಸಂಘಗಳದ್ದು ಸುಪ್ರೀಂ ಕೋರ್ಟ್ನಲ್ಲಿ ಆಗಿದೆ ಸ್ವಾಮಿ ಡಿಸಿಷನ್ನು 2005ರಲ್ಲಿ. ಅದು ಮಾಡ್ದಲ್ಲೇ ಕೂತಿದ್ದಾರಲ್ಲ, ಯಾಕೆ ಮಾಡ್ತಾ ಇಲ್ಲ? ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಅದಕ್ಕೆ ಹಿಂದೆಯೇ ಇದ್ದೋ ನಾವು ಸಂಘಟನೆ 8 ದಶಕಗಳಿಂದ ಹಿಂದಿರುತ್ತೆ ಸಂಘಟನೆ ನಾವು. ಇವ್ರು ಮೊನ್ನೆಯವ್ರು ಬಂದಿರೋದು. ಇವರು ನಮಗೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಲ್ಲ, ಕಾರಣ ನಾವು ಕೇಳ್ಕೊಂಡು ಬರ್ತಾನೇ ಇದ್ದೀವಿ. ನಾವು ಎಷ್ಟಂತ ಇದು ಮಾಡೋಣ ನೋಡಿ, ಸ್ಟ್ರೈಕ್ಗಳಾಗ್ತಾ ಇದೆ. ಈಗ ನಷ್ಟಕ್ಕೆಲ್ಲ ಯಾರು ಕಾರಣ? ಆಡಳಿತ ವರ್ಗ ಕಾರಣ. ನಾವು ಇಷ್ಟೆಲ್ಲ ಹೇಳ್ತೀವಲ್ಲ, ಈ ಕಾರ್ಮಿಕರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಎಲ್ಲ ಕೇಳ್ಕೊಳ್ತಾ ಇದ್ದೀವಲ್ಲ, ಅವ್ರ ಕಷ್ಟ ನೋಡಿ ಸುಮ್ಮನೆ ನಾಟಕ ಮಾಡೋದು, ಹಾಗೇ ಮುಚ್ಚಿಬಿಡೋದು. ಹಿಂಗೆ ಮಾಡ್ಕೊಂಡಿದ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋಣ ಸ್ವಾಮಿ? ಯಾರ ಹತ್ರ ನಾವು ಇದು ಮಾಡ್ಕೊಳ್ಳೋಣ? ವಿಚಾರಗಳನ್ನೆಲ್ಲ ಸಂಬಂಧಪಟ್ಟ ಸಾರಿಗೆ ಸಚಿವರಿಗೆ ತಿಳಿಸಿದ್ದೀವಿ ಸ್ವಾಮಿ. ಅವರು MD ಅವ್ರಿಗೆ ಇದು ಮಾಡಿದ್ದಾರೆ, ಅವರು MD ಅವರಿಗೆ ಒತ್ತಾಕಿದ್ದಾರೆ. MD ಅವ್ರು ಮಾಡಬೇಕಾಗಿದೆ, ಮಾಡಿಲ್ಲ. ಈ ಅವರು ಉದ್ದಟದಿಂದ ಅವ್ರು ಹಂಗೆ ಪೆಂಡಿಂಗ್ ಇಟ್ಕೊಂಡು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ವ್ಯವಸ್ಥಾಪಕ ನಿರ್ದೇಶಕರು ಅವರೇ ಮುಖ್ಯ. ಇವ್ರು ಕಳಿಸ್ತಲೇ ಹೋಗಿದ್ರೆ ನಾವು ಇವ್ರನ್ನ ದೂಷಣೆ ಮಾಡ್ಬೋದು. ಇವ್ರು ಕಳಿಸ್ಬಿಟ್ಟಿದ್ದಾರೆ, ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಅವ್ರು ಮಾಡಬೇಕಾಗಿದೆ, ಮಾಡ್ತಾಯಿಲ್ಲ. ಅವರು ದೊಡ್ಡ ಥರ ತೋರಿಸ್ಕೊಂಡು ಅವ್ರಿಗೆ ಏನೋ ಕಾರಣ ನಮ್ಗೆ ಗೊತ್ತಿಲ್ಲ. ಆದರೆ ವಿರೋಧಿ ನೀತಿ ಕಾರ್ಮಿಕರದು ಇದು ಬಹಳ ಆಮೇಲೆ ಡಿಸ್ಮಿಸ್ ಆಗಿರೋರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರನ್ನ ತಿರ್ಗಾ ಕೆಲಸಕ್ಕೆ ತೊಗೋಬೇಕು. ಹಿಂದೆನೂ ನಾವು ಡಿಸ್ಮಿಸ್ ಆದ್ರನ್ನ ಕೆಲಸ ಕೊಡಿಸಿದ್ದೀವಿ. ಅನೇಕ ದೃಷ್ಟಾಂತ ಇದೆ ನಮ್ಮ ಹತ್ರ, ನಿಮಗೆ ರೆಕಾರ್ಡ್ ಕೊಡ್ತೀನಿ ನಾನು. ಇವ್ರು ಯಾಕೆ ಈ ಸರಿ ಮಾಡಿದವ್ರಿಗೆ ಮಾತ್ರ ಹಿಂಗೆ ಮಾಡ್ತಾ ಇದ್ದಾರೆ? ಇದು ಸ್ವಂತ ಏನಾದರೂ ಇವ್ರ ಆಸ್ತಿನ ಏನಾದರೂ ಇಲ್ಲವಲ್ಲ, ಇದು ಸಾರ್ವಜನಿಕರ ಆಸ್ತಿ. ನೀವು ಸೌಹಾರ್ದಯುತವಾಗಿ ಹೋಗ್ಬೇಕು ತಾನೇ ಕಾರ್ಮಿಕರ ಜೊತೆ. ನೀವು ಮಾಡಲಿ, ನಾವು ಕೆಲಸ ಮಾಡ್ತಾಯಿದ್ದೀವಿ ಆಯಿತಾ. ಇವತ್ತು ಅಷ್ಟು ಕಷ್ಟ ಇದೆ, ನೀವೆಲ್ಲ ಕಣ್ಣಲ್ಲಿ ನೋಡಿದ್ದೀರ ನೀವು. ಕಷ್ಟಪಡ್ತಾ ಇದ್ದಾರೆ. ಇವ್ರಿಗೇನು ಸವಲತ್ತುಗಳಿಲ್ಲದೆ ಹೋದ್ರೆ ನಾವು ಏನು ಮಾಡೋಣ? ಹೇಗೆ ಮಾಡೋಣ? ಅವರು ಸರ್ಕಾರ ಏನು ಬೇಕಾದರೂ ಅವ್ರಿಗೆ ಸೌಲಭ್ಯಗಳು ಕೊಡಲಿ, ನಾವು ಬೇಡ, ನಮ್ಮದು ವಿರೋಧ ಇಲ್ಲ. ಆದರೆ ನಮ್ಮ ಕಾರ್ಮಿಕರಿಗೆ ಏನು ಬರಬೇಕು ಅದು ಕೇಳಿದ್ವಿ. INTC ಮೊದಲಿಂದ ಅಷ್ಟೇ ಕಾರ್ಮಿಕರ ಪರನೇ. ಅದರ ಪ್ರಕಾರ ನಾವು ಇವತ್ತು ಹಿಂದೆನೂ ಅಷ್ಟೇ ಮುಷ್ಕರದಲ್ಲಿ ನಾವು ನಮ್ಮ ಕಾರ್ಮಿಕರು ಭಾಗಿಯಾಗಿದ್ದರು. ಜನತಾ BJP ಸರ್ಕಾರ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಉದ್ದಟದಿಂದ ಅದು 15 ದಿವಸ ಮುಷ್ಕರ ಆಯಿತು. ಆಮೇಲೆ ಅದ್ರ ಮೇಲೆ ತನಿಖೆ ಮಾಡಿ ಅಂತ ನಾವು ಕೇಳಿದ್ದೀವಿ. ಅದನ್ನು MD ಅವರು ಕಳಿಸ್ಕೊಟ್ಟಿದ್ದಾರೆ. ಅದು ನೋಡ್ಬೇಕು ತಾನೇ. ಇವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ದರೆ ಮತ್ತು ಕಾರ್ಮಿಕರ ಪರಿಸ್ಥಿತಿ ಏನಾಗಬೇಕು, ಅವ್ರ ಗೋಳು ಏನಾಗಬೇಕು ಕೇಳಿ. ಯಾವುದೇ ನೀವು ಕೇಳಿ ಬೇಕಾರೆ ಅವರು ಏನಾಗಿದೆ ಎಂತು ಅಂದ್ಬಿಟ್ಟು ಕಾರ್ಮಿಕರನ್ನ ನೀವು ಇಂಡಿವಿಜುವಲ್ಲಾಗಿ ಕೇಳಿ, ಅವರೇ ಹೇಳ್ತಾರೆ ಎಷ್ಟು ನೋವು ಪಡ್ತಾ ಇದ್ದಾರೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ದೂರದ ಬೆಟ್ಟ ನುಣಿಗೆ ಅಂತ ಹೇಳಿ ನೋಡೋದಕ್ಕೆ ಹಂಗೆ ಕಾಣ್ತಾ ಇದ್ದಾರೆ, ಅದ್ರ ನೋವು ವೇತನೆ ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಪರಿಹಾರವನ್ನು ಮಾನ್ಯ ಮುಖ್ಯಮಂತ್ರಿಯವರು ಗಮನ ಸೆಳೆದು ಮಧ್ಯಪ್ರವೇಶ ಮಾಡಬೇಕು. ಮಾನ್ಯ DCM ಶಿವಕುಮಾರ್ ಸಾಹೇಬರು ಅವರು ಮಧ್ಯಪ್ರವೇಶ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಮಧ್ಯಪ್ರವೇಶ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.